ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಒಂದು ಸಂತಸ ವಿಚಾರ ಏನಂದ್ರಪ್ಪ, 5ನೇ T20 ತಿರುವನಂತಪುರಂನಲ್ಲಿ ಮೊದಲು ಟಾಸ್ ಗೆದ್ದ ಶ್ರೀಲಂಕಾ ಮಹಿಳೆಯರು ಭಾರತ ತಂಡಕ್ಕೆ ಬ್ಯಾಟಿಂಗ್ ಅವಕಾಶ ಕೊಟ್ಟಿರುತ್ತಾರೆ. 17 ವರ್ಷದ ಹುಡುಗಿ ಕಮಲಿನಿ ಅವರು ಈ ಪಂದ್ಯದಲ್ಲಿ ಡೆಬ್ಯೂಟ್ ಆಗಿರುತ್ತಾರೆ. ಅವರು ಅವಕಾಶನ ಮಿಸ್ ಮಾಡ್ಕೊಂಡ್ರು ಅನಿಸುತ್ತೆ. 12 ಬಾಲಲ್ಲಿ 2 4 ಹೊಡೆದಿರುತ್ತಾರೆ. ಅದು ಬಿಟ್ಟರೆ ಹರ್ಲಿನ್ ಡಿಯೋಲ್ ಅವರು ರೀಲ್ಸ್ಗೆ ಅಷ್ಟೇ ಸೀಮಿತ ಅನ್ನೋದು ಮತ್ತೊಮ್ಮೆ ಸಾಬೀತುಪಡಿಸ್ತಾರೆ. ಈ ಪಂದ್ಯದಲ್ಲೂ ಫೇಲ್ ಆಗ್ತಾರೆ. 12 ಬಾಲ್ 13 ರನ್. ಈ ಪಂದ್ಯದಲ್ಲಿ ಸ್ಮೃತಿ ಮಂದನ ಅವರಿಗೆ ರೆಸ್ಟ್ ಕೊಟ್ಟಿರ್ತಾರೆ. ಆಮೇಲೆ ಚಪಲ್ ವರ್ಮಾ ಅವರು ಕಂಟಿನ್ಯೂ ಹ್ಯಾಟ್ರಿಕ್ 50 ಆದಮೇಲೆ ಈ ಪಂದ್ಯದಲ್ಲಿ ವಿಫಲರಾಗ್ತಾರೆ. ಮುಖ್ಯವಾಗಿ ಕ್ಯಾಪ್ಟನ್ ಹರ್ಮನ್‌ಪ್ರೀತ್ ಕೌರ್ ಅವರು ಕಷ್ಟದ ಸಂದರ್ಭದಲ್ಲಿ ಯಾವಾಗಲೂ ಆಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ. ಇವತ್ತು ಅವರು 15ನೇ T20 ವೃತ್ತಿ ಜೀವನದ ಅರ್ಧಶತಕವನ್ನು ಪೂರೈಸ್ತಾರೆ. ಕಷ್ಟದ ಸಮಯದಲ್ಲಿ ಒಂದು ಸ್ಟೇಜಲ್ಲಿ 77ಕ್ಕೆ 5 ಇತ್ತು. ಅಂಥದ್ರಲ್ಲಿ ಇಬ್ಬರು ಕೌರು, ಅಮನ್‌ಜೋತ್ ಕೌರು, ಹರ್ಮನ್‌ಪ್ರೀತ್ ಕೌರ್ ಅವರು 17 ಓವರ್ಗೆ 142 ತನಕ ಒಯ್ತಾರೆ. ಟೋಟಲ್ ಹರ್ಮನ್‌ಪ್ರೀತ್ ಕೌರ್ ಅವರು 43 ಬಾಲಲ್ಲಿ 68 ರನ್ ಹೊಡೆದು 9 ಓವರ್ 1 6 ಹೊಡಿತಾರೆ. ಅಮನ್‌ಜೋತ್ ಕೌರ್ ಅವರು 21 ರನ್ 1 6 ಹೊಡಿತಾರೆ. ಕೊನೆಗೆ ಅರುಂಧತಿ ರೆಡ್ಡಿ T20ಯಲ್ಲಿ ಆಲ್ರೌಂಡರ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್. ಹರ್ಮನ್‌ಪ್ರೀತ್ ಕೌರ್ 7 ವಿಕೆಟ್ ಹೋದ್ಮೇಲೆ ಲಾಸ್ಟು 14 ಬಾಲಲ್ಲಿ 33 ರನ್ ಹೊಡಿತಾರೆ. ಇದು ಒಂದು ಆಲ್ರೌಂಡರ್ಗೆ T20 ಪಂದ್ಯದ ಗತಿಯನ್ನೇ ಬದಲಾಯಿಸಿತು. ಟೋಟಲ್ 175ಕ್ಕೆ 7 ವಿಕೆಟು, 100% 5-0 ಸರಣಿ ಗೆಲ್ಲುತ್ತೆ ಭಾರತ. ಕ್ಲೀನ್ ಸ್ವೀಪ್ ಆಗುತ್ತೆ, ಇದರಲ್ಲಿ ಸಂದೇಹ ಇಲ್ಲ. ಇನ್ನೊಂದು ಸರ್ಪ್ರೈಸು ಏನಪ್ಪ ಅಂತಂದರೆ, ಚಾಮರಿ ಅಟ್ಪಟು ಅವರು ನಮ್ಮ ಮೇನ್ ವಿಕೆಟು ರಿಚಾ ಘೋಷ್ ಅವರು ಹಾಗೂ ದೀಪ್ತಿ ಶರ್ಮಾ ಅವರು 2 ವಿಕೆಟನ್ನು ಕಿತ್ತು ಸರ್ಪ್ರೈಸ್ ಬಾಲಿಂಗ್ ಹಾಕಿರ್ತಾರೆ. ಅದು ಬಿಟ್ಟರೆ ಭಾರತ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.